ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು PMA ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಒಂದಷ್ಟು ಜನ ಕಮೆಂಟ್ ಮಾಡಿದರು. ಆ ಕಮೆಂಟ್ ಏನಂದರೆ, ಆ ಒಂದು ವೆಬ್ಸೈಟ್ ಅಥವಾ ಆ ಒಂದು ಪ್ಲ್ಯಾಟ್ಫಾರ್ಮ್ ಎಷ್ಟು ರಿಯಲ್ ಇದೆ, ಅದು ನಂಬೋದಾ ಇಲ್ವಾ, ಮತ್ತು ಅದರಿಂದ ಅರ್ನಿಂಗ್ಸ್ ಮಾಡ್ಕೋಬಾರ್ದಾ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ಯಾಕೆ ಅಂತಂದರೆ, ನಿಮಗೆ ಈ ಒಂದು ವಿಡಿಯೋ ಆ ಒಂದು ಪ್ಲ್ಯಾಟ್ಫಾರ್ಮ್ನ ಒಂದು ಸತ್ಯಾಸತ್ಯತೆನ ನಿಮಗೆ ತಿಳಿಸ್ತಾ ಇರುವಂಥದ್ದು. ಯಾರೆಲ್ಲ ಇನ್ವೆಸ್ಟ್ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರೆಲ್ಲ ಒಂದು ಸಲ ಈ ಒಂದು ವಿಡಿಯೋನ ನೋಡಿ ನಿಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಮ್ಮ ಪೇಜ್ನ ನೀವೇನಾದ್ರು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಫೇಸ್ಬುಕ್ ಪೇಜ್ನೂ ಸಹ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಏನಂತ ಹೇಳಿದೆ, ಆ ಒಂದು ಪ್ಲ್ಯಾಟ್ಫಾರ್ಮ್ ಬಂದು ಒಂದು RGA ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಈ ಒಂದು ಪ್ಲ್ಯಾಟ್ಫಾರ್ಮ್ ಹೇಗೆ ವರ್ಕ್ ಆಗುತ್ತೆ, ಎಷ್ಟು ದುಡ್ಡು ಕೊಡ್ತೀನಿ ಅಂತಾರೆ ಅನ್ನೋದನ್ನ ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಅದನ್ನು ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ತೆಗಿಬೋದಾ ಇಲ್ವಾ ಅನ್ನೋಂಥದ್ದು ನಾನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡ್ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ನಿಮಗೆ ಇಲ್ಲಿ ಒಂದು ನೋಟಿಫಿಕೇಷನ್, ಈಗ ಒಂದು ಲಾಗಿನ್ ಮಾಡಿದ್ದೀನಿ. ಇದು ಬಂದು ನಿಮಗೆ RGA501.com ಅಂತಲೂ ಇರುತ್ತೆ, ಜೊತೆಗೆ 𝐿ZZZero.com ಅಂತಲೂ ಬರುತ್ತೆ. ಈ ಥರ 2-3 ರೀತಿಯಾದಂಥ ಒಂದು ವೆಬ್ಸೈಟ್ಗಳು ಕಾಣುತ್ತೆ. ನಿಮಗೆ ಇಲ್ಲಿ ಇಂಡಿಯನ್ ಗೌರ್ಮೆಂಟ್ ಅಕಾರ್ಡಿಂಗ್ ಟು ದಿ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಇಂಡಿಯನ್ ಅಥಾರಿಟೀಸ್ RGA ಫೇಕ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಮೆನ್ಷನ್ನ ಮಾಡಿದರೆ, ಇದು ನಿಮಗೆ ಇವತ್ತು ಪಾಪಪ್ ಆಗ್ತಾ ಇರುವಂಥ ಮೆಸೇಜು. ಹಿಂದೆ ನಿನ್ನೆ ಮೊನ್ನೆ ಎಲ್ಲ ಈ ಒಂದು ಪಾಪಪ್ ಮೆಸೇಜು ಬರ್ತಾ ಇರಲಿಲ್ಲ. ಹಾಗಾಗಿ ಸೊ ನಿಮಗೆ ಈ ಒಂದು ಆ್ಯಪ್ ಯಾವ ರೀತಿ ವರ್ಕ್ ಆಗ್ತಾಯಿದೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮದೇ ಒಂದು ಯೂಸರ್ ID ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ, ಒಂದು ಫೋನ್ ನಂಬರು ಮತ್ತು ನಿಮಗೆ ಒಂದು ಯೂಸರ್ ಪಾಸ್ವರ್ಡ್ ಅಂತ ಏನಿದೆ ಅದು ಲಿಂಕ್ ಆಗುತ್ತೆ. ಇಲ್ಲಿ ಮಾಡುವಂಥದ್ದು ಏನಿರುತ್ತೆ, ನಾನು ನಿಮಗೆ ಲಾಸ್ಟು ಒಂದು 225 ರೂಪಾಯಿದು ಯಾವ ರೀತಿ ವಿಡಿಯೋ ಅಂದರೆ ಅರ್ನಿಂಗ್ಸ್ನ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ಟಿದೆ. ಅದು ಫ್ರೀ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಯಾವ ಒಂದು ಪ್ಲ್ಯಾಟ್ಫಾರ್ಮ್ಗೂ ನೀವು ದುಡ್ಡು ಹಾಕಬೇಡಿ. ಸೊ ನಾವು ದುಡ್ಡು ಹಾಕಿ ಅಂತ ನಾವು ನಿಮಗೆಲ್ಲೂ ಹೇಳೋದಿಲ್ಲ. ಸೊ ನೀವನ್ನ ದುಡ್ಡನ್ನ ಹಾಕೋಕ್ಕೆ ಹೋಗ್ಬಿಡಿ. ಹಾಗಾಗಿ ಹೇಳ್ತಾ ಇರೋದು, ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ನೋಡ್ಕೋಬೋದಾಗಿರುತ್ತೆ. ಈ ಒಂದು ಪೋರ್ಟ್ಫೋಲಿಯೋದಲ್ಲಿ ನಿಮ್ಮ ಇನ್ಕಮ್ ಬಂದು ನೋಡ್ಕೊಳ್ಳಿ, 2067 ರೂಪಾಯಿ. ಪರ್ಸ್ನಲ್ ವಾಲೆಟ್ ಬಂದು 4800 ರೂಪಾಯಿ ಇದೆ. ಈ ಒಂದು 4800 ಮತ್ತು 2500 ಸೇರಿದ್ರೆ 6000 ಚಿಲ್ಲರೆ ಆಗುತ್ತೆ. ಈ ಒಂದು 6000 ಚಿಲ್ಲರೆ ಹೇಗೆ ವರ್ಕ್ ಮಾಡುತ್ತೆ, ಇದು ಯಾವ ರೀತಿ ಪ್ರಾಫಿಟಬಲ್ ಇರುತ್ತೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ನೋಡ್ಕೊಳ್ಳಿ, ಮೊದಲನೇದಾಗಿ ಲೆವೆಲ್ಸ್ಗಳು ಇನ್ಕಮ್ನ ಶೋ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಅಂತಂದರೆ, ನಿಮಗೆ J1 ಅಂದರೆ ಜಾಬ್ 1 ಅಂತ. ಜಾಬ್ 1 ಅಂದರೆ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ 1800 ರೂಪಾಯಿನ ಕಟ್ಟಬೇಕಾಗತ್ತೆ. ಮತ್ತು ನಿಮಗೆ ಟಾಕ್ಸು ಒಂದು ಕ್ವಾಂಟಿಟಿ ಏನಿರುತ್ತೆ 5 ಟಾಸ್ಕ್ ಇರುತ್ತೆ. ಅಂದರೆ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡುವಂಥದ್ದಾಗಿರುವಂಥದ್ದು. ಅದ್ರ ಜೊತೆಗೆ ಅದ್ರ ಪ್ರೈಸ್ ಏನು ಕೊಡ್ತಾರೆ ಅಂತ, ನೀವು 1ಕ್ಕೆ ಮಾಡಿದ್ರೆ 12 ರೂಪಾಯಿಗೆ, ನೀವು ದಿನ 5ಕ್ಕೆ ಮಾಡಿದ್ರೆ 60 ರೂಪಾಯಿ ಕೊಡ್ತಾ ಹೋಗ್ತಾರೆ. ನಿಮಗೆ 30 ದಿವಸಕ್ಕೆ ಇನ್ಕಮ್ ಬಂದ್ಬಿಟ್ಟು ನಿಮಗೆ 1800 ರೂಪಾಯಿ ಆಗುತ್ತೆ. ನೀವೇನು ಅಮೌಂಟ್ನ ಹಾಕಿದ್ದೀರಾ ಆ ಅಮೌಂಟು ನಿಮಗೆ ರಿಟರ್ನ್ ಆಗುತ್ತೆ ಅಂತಾರೆ. 360 ಡೇಸ್ಗೆ ನಿಮಗೆ 21,600 ರೂಪಾಯಿ ಸಿಗುತ್ತೆ ಅಂತ ನಿಮಗೆ ಹಾಕಿದ್ದಾರೆ. ಇದು ಜಾಬ್ 1 ಅನ್ನುವಂಥದ್ದು. ಸೊ ಇದೇ ಥರ ನಿಮಗೆ ಜಾಬ್ 1ಇಂದ ಜಾಬ್ 10 ತನಕ ಇದೆ. 4800, 15,000, 45,000, ನಿಮಗೆ 1,20,000, 3 ಲಕ್ಷ, ಈ ಥರ ತುಂಬ ಅಪ್ಲಿಕೇಶನ್ಗಳಲ್ಲಿ ನಿಮಗೆ ನೋಡ್ತಾ ಇರ್ಬೋದು. ನಿಮಗೆ ಇಷ್ಟು ಥರವಾದಂಥ ನಿಮಗೆ ಪೇಮೆಂಟ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಇದು ಅಂದರೆ ನೀವು ಮಾಡಬೇಕಾದಂಥ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಆ ಇನ್ವೆಸ್ಟ್ಮೆಂಟ್ಗೆ ನಿಮಗೆ ಡೈಲಿ ಟಾಸ್ಕ್ಗಳು ಇಷ್ಟು ಟಾಸ್ಕ್ಗಳು ಸಿಗ್ತಾ ಹೋಗುತ್ತೆ. ನೀವು ಒಂದೊಂದು ಟಾಸ್ಕ್ ಮಾಡಿದ್ರೆ ಎಷ್ಟು ಪ್ರೈಸ್ ಸಿಗುತ್ತೆ ಅನ್ನುವಂಥದ್ದು ನಾನು ನಿಮಗೆ ಇಲ್ಲಿ ನೇರವಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಡೈಲಿ ನಿಮಗೆ ಎಷ್ಟು ಸಿಗುತ್ತೆ ಅನ್ನುವಂಥ ಅಮೌಂಟು ಸಹ ತಿಳಿಸಿದ್ದಾರೆ. ನೀವು ಹಾಕುವಂಥ ಅಮೌಂಟಿಗೆ ನೀವು ಎಷ್ಟು ತಿಂಗಳಿಗೆ ಅರ್ನ್ ಮಾಡ್ಬೋದು ಅನ್ನುವಂಥದ್ದು ಸಹ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನೀವು ಅರ್ನಿಂಗ್ಸ್ನ ಮಾಡ್ಕೋಬೇಕು. ಸೊ ಇನ್ವೆಸ್ಟ್ಮೆಂಟ್ನ ಮಾಡಿ ಅಂತ ನಿಮಗೆ ಹೇಳ್ತಾರೆ. ಸೊ 100% ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟೋ ಜನ ನಿಮಗೆ ದುಡ್ಡನ್ನ ಕಳ್ಕೊಂಡಿರೋರೇ ಹೊರತು ಯಾವುದೇ ಕಾರಣಕ್ಕೂ ಇದರಿಂದ ಗಳಿಸಿರೋರು ತುಂಬ ಕಡಿಮೆ. ಹಾಗಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸ್ಟಾರ್ಟಿಂಗು ನಿಮಗೆ 1 ಸಲ 2 ಸಲ ಕೊಡ್ತಾ ಹೋಗ್ತಾರೆ. ಯಾಕೆ ಹಿಂಗೆ ಕೊಡ್ತಾರೆ ಅಂದರೆ, ನಿಮಗೆ ಇಲ್ಲಿ ಪರ್ಸೆಂಟೇಜ್ ಯಾರ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿಸ್ತೀರಾ ಅವರಿಂದ ನಿಮಗೆ ಒಂದು ರೆಫರಲ್ ಇನ್ಕಮ್ ಅಂತ ನಿಮಗೆ ಕೊಡ್ತಾ ಹೋಗ್ತಾರೆ. ರೆಫರಲ್ ಇನ್ಕಮ್ ಎಷ್ಟಿರುತ್ತೆ ಅಂತಂದರೆ, ನಿಮಗೆ ಮೊದಲನೇ ಲೆವೆಲ್ ಇನ್ಕಮ್ ಮಾಡಿದ್ರೆ 12% ಇರುತ್ತೆ, 2ನೇ ಲೆವೆಲ್ ಇನ್ಕಮ್ ಮಾಡಿದ್ರೆ 4% ಇರುತ್ತೆ, 3ನೇ ಲೆವೆಲ್ ಇನ್ಕಮ್ ಮಾಡಿದ್ರೆ 2% ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಪರ್ಸೆಂಟೇಜು ನಿಮಗೆ ಸಿಗ್ತಾ ಇರೋದ್ರಿಂದ ನಿಮಗೆ ಇಷ್ಟು ಲೆವೆಲ್ ಇನ್ಕಮ್ಗಳು ಸಹ ನಿಮಗೆ ಸಿಗ್ತಾ ಇರುತ್ತೆ.
ಸೊ ಈ ಥರ ನಿಮಗೆ ಒಂದೊಂದು ಲೆವೆಲ್ಗೆ ಈಗ ನಿಮಗೆ ಒಂದು 1800 ರೂಪಾಯಿ ಒಂದು ಇದು ಮಾಡ್ತೀನಿ ಅಂತಂದರೆ ನಿಮಗೆ ಒಂದು 500ರಿಂದ 600 ರೂಪಾಯಿ ಅಷ್ಟು ನಿಮಗೆ ಒಂದು ರೆಫರಲ್ ಇನ್ಕಮು ರೆಫರಲ್ ಬೋನಸ್ ಕೊಡ್ತೀವಿ ಅಂತ ನಿಮಗೆ ಇಲ್ಲಿ ಆಗ್ತಾ ಹೋಗ್ತಾರೆ. ಇದು ಒಂದು ಟಾಸ್ಕ್ ಏನು ಮಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಸ್ಟಾರ್ಟ್ ನೌ ಅಂತ ಏನಿದೆ, ಇಲ್ಲಿ ಬಂದ್ಬಿಟ್ಟು ಸ್ಟಾರ್ಟ್ ಇದು ಮಾಡಿದ್ರೆ ಒಂದು ಆ್ಯಪ್ ಇನ್ಸ್ಟಾಲೇಷನ್ ಏನಿದೆ ಆ ಇನ್ಸ್ಟಾಲೇಷನ್ದು ನಿಮಗೆ ಇಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ತಾ ಹೋಗಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ತಾ ಹೋದರೆ ನಿಮಗೆ ಒಂದೊಂದು ಟಾಸ್ಕ್ಗಳಿಗೂ ನಿಮಗೆ 12 ರೂಪಾಯಿ, ಒಂದು 18 ರೂಪಾಯಿ ಈ ಥರ ಏನಿದೆ ಆ ಒಂದು ಪೇಮೆಂಟ್ನ ಕೊಡ್ತಾ ಇರ್ತಾರೆ. ಇದು ನಿಮಗೆ ಜಾಬ್ 1, ಜಾಬ್ 2, ಜಾಬ್ 3 ಇರುವಂಥವ್ರಿಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನೇನು ಮಾಡ್ತಾರೆ, ಈಗ 2 ಕ್ವಶನ್ಸ್ಗಳು ಬರ್ತಾ ಇರುವಂಥದ್ದು. ಮೊದಲನೇ ಕ್ವಶನ್ ಬಂದು ಈ ಒಂದು ಜಾಬ್ ಟಾಸ್ಕಲ್ಲಿ ಯಾರ್ಯಾರೆಲ್ಲ ಆಡ್ತಾಯಿದ್ರು ಮೊದಲು, ಸೊ ಕಳೆದ ಒಂದು ವಾರದಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಪೇಮೆಂಟ್ನ ಕೊಡ್ತಾ ಇರೋದಿಲ್ಲ ಅವರು. ಸೊ ನಿಮ್ಮ ಕೈಲಿ ಬರೀ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೋತಾರೆ, ಅದರಿಂದ ರೆಫರಲ್ ಅವ್ರಿಗೂ ಸಹ ದುಡ್ಡು ಬರೋದಿಲ್ಲ, ವಾಲೆಟಲ್ಲಿ ಬಂದು ಕೂತ್ಕೊಳ್ಳುತ್ತೆ ಬಿಟ್ಟರೆ ನೆಕ್ಸ್ಟ್ ಲೆವೆಲ್ಗೆ ನಿಮಗೆ ಇನ್ಕಮ್ನ ಕೊಡೋದಿಲ್ಲ. ಇದು ಮೊದಲನೇ ಇದೇ ಇರುತ್ತೆ. ಸೊ ಈಗ ನಾಳೆಯಿಂದ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇನ್ನೂ ಸಹ, ಆದರೂ ಇನ್ವೆಸ್ಟ್ಮೆಂಟ್ನ ಮಾಡ್ತಾನೆ ಇದ್ದಾರೆ. ಆ ಇನ್ವೆಸ್ಟ್ಮೆಂಟ್ನ ಮಾಡಿ ಅರ್ನಿಂಗ್ಸ್ ಮಾಡ್ಕೋಬೇಕು ಅನ್ನೋ ಒಂದು ಇದಕ್ಕೆ ಏನು ಮಾಡ್ಕೋತಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾರೂ ಸಹ ನಿಮಗೆ ಸುಮ್ಮನೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ದುಡ್ಡು ತೊಗೊಳ್ಳಿ, ದುಡ್ಡು ಇದು ಮಾಡಿ ಅಂತಂದರೆ ಯಾವುದೇ ಕೆಲಸ ಮಾಡ್ದಾನೆ ಯಾವುದೇ ಪ್ಲ್ಯಾಟ್ಫಾರ್ಮ್ ಅವರು ನಿಮಗೆ ದುಡ್ಡು ಕೊಡೋದಿಲ್ಲ. ಇಲ್ಲಿ ನೋಡ್ಕೋಬೋದು, ನಿಮಗೆ ಲೇಟೆಸ್ಟ್ ಈವೆಂಟ್ ಅಂತಲೂ ನಿಮ್ಗೆ ಇಲ್ಲಿ ಹಾಕಿದ್ದಾರೆ. ಇದು ಬಂದು ನೋಡಿ, ದಿ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಇಂಡಿಯನ್ ಅಥಾರಿಟೀಸ್ ಹ್ಯಾವ್ ಐಡೆಂಟಿಫೈಡ್ RGA ಆಸ್ ಎ ಸ್ಕ್ಯಾಮ್, ವಿ ಹ್ಯಾವ್ ಶಟ್ ಇಟ್ ಡೌನ್ ಅಂತ ಏನು ಕಟ್ಟಿದೆ. ಈ ಒಂದು RGA ಅಂತ ಏನಿದೆ ಈ ಪ್ಲ್ಯಾಟ್ಫಾರ್ಮು, ಇದು ಸ್ಕ್ಯಾಮ್ ಆಗಿರುವಂಥದ್ದು. ಈ ಒಂದು ಸ್ಕ್ಯಾಮು ಇಂಡಿಯನ್ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗಿ, ಸೊ ಆ ಒಂದು ಅಥಾರಿಟೀಸ್ ಅವರು ನಿಮಗೆ ಒಂದು ಈ ಕಂಪ್ನಿನ ಶಟ್ ಡೌನ್ ಮಾಡಿದ್ದೀವಿ ಅಂತ ಸೊ ಇಲ್ಲಿ ನಿಮಗೆ ಪಾಪಪ್ಪಲ್ಲಿ ತೋರಿಸ್ತಾ ಇರುವಂಥದ್ದು. ಇಲ್ಲೇ ತೋರಿಸಿದ್ದಾರೆ, ಸ್ಕ್ಯಾಮ್ ಅಂತಲೇ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. RGA ಸ್ಕ್ಯಾಮ್, RGA ಫೇಕ್ ಪ್ಲ್ಯಾಟ್ಫಾರ್ಮ್ ಅಂತ. ಸೊ ಇನ್ನೂ ಯಾರು ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ನೀವೇನಾದ್ರು ದುಡ್ಡನ್ನ ಹಾಕ್ತೀನಿ ಅಂತಿದ್ರೆ ದಯವಿಟ್ಟು ಯಾರೂ ಸಹ ದುಡ್ಡನ್ನ ಹಾಕಕ್ಕೆ ಹೋಗ್ಬಿಡಿ. ನಿಮಗೆ ಫ್ರೀಯಾಗಿ ಏನಾದ್ರು ಬರುತ್ತೆ, ಟಾಸ್ಕ್ಗಳು ಬರುತ್ತೆ, ಆಡ್ತೀನಿ, ಅದರಿಂದ ದುಡ್ಡು ಮಾಡ್ಕೋತೀನಿ ಮಾಡಿ. ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಪಾರ್ಟ್ಗೆ ನೀವು ಯಾವುದೇ ಕಾರಣಕ್ಕೂ ಯಾವುದನ್ನು ಸಹ ಹೋಗೋಕ್ಕೆ ಹೋಗಬಾರ್ದು. ಸೊ ಇವ್ರಿಗೆ ನೋಡಿ ಇಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಈಗ ಆಲ್ರೆಡಿ 4810 ರೂಪಾಯಿ ಇದೆ, 2067 ರೂಪಾಯಿ ಇದೆ. ಈ ಒಂದು ಅಮೌಂಟು ಈಗ ಬೇಕಾದ್ರೆ ವಿತ್ಡ್ರಾ ಕೊಡ್ತೀನಿ ನೋಡಿ. ಬೇಕಾದ್ರೆ ಫಿನಾನ್ಷಿಯಲ್ ರೆಕಾರ್ಡ್ಸ್ ಅಂತ ಏನಿದೆ ಇಲ್ಲಾರು ಇದು ಮಾಡ್ಕೋಬೋದು. ಇಲ್ಲಿ ವಿತ್ಡ್ರಾವಲ್ ಅಂತಿದೆಯಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ, ಯುವರ್ RGA ಅಕೌಂಟ್ ಹ್ಯಾಸ್ ಬಿನ್ ಫ್ರೋಜನ್, ಪ್ಲೀಸ್ ಪೇ ದಿ ಇಯರ್ ಪ್ಲ್ಯಾಟ್ಫಾರ್ಮ್ ಮ್ಯಾನೇಜ್ಮೆಂಟ್ ಇಮಿಡಿಯೇಟ್ಲಿ ಅಂತ ಕೇಳ್ತಿದ್ದಾರೆ. ಸೊ ಈ ಒಂದು ಮ್ಯಾನೇಜ್ಮೆಂಟ್ ಫೀ ಮತ್ತು ಈ ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಏನು ಹೇಳ್ತಿದ್ರೆ, ಮತ್ತೆ ನಿಮ್ಮಿಂದ ಒಂದಷ್ಟು ಹಣಗಳು ಎಷ್ಟು ಸಿಗುತ್ತೆ ಅಷ್ಟನ್ನು ದೋಚ್ಕೊಳ್ಳೋಣ ಅನ್ನೋ ಒಂದು ರೀಸನ್ಗೋಸ್ಕರ ಈ ಒಂದು ಸ್ಕೀಮ್ನ ಮತ್ತೆ ಇದು ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಯಾರೇ ಆಗಿರ್ಬೋದು ಈ ಒಂದು ಪ್ಲ್ಯಾಟ್ಫಾರ್ಮ್ ಫೀಸ್ನ ಕಟ್ಟಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕಟ್ಟಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ನಿಮ್ಮ ಅಕೌಂಟಲ್ಲಿ ಏನಾದ್ರು ಇತ್ತು ಅಂತಂದರೆ ಆ ದುಡ್ಡನ್ನು ನೀವೇ ಅವರೇ ಕಟ್ ಮಾಡ್ಕೋಬೋದಲ್ಲ. ಈಗ ನಿಮ್ಮ ಹತ್ರ ಈಗ 1200 ರೂಪಾಯಿ ಕಟ್ಟಬೇಕು ಅಂತ ಹೇಳಿದರೆ ಆ 1200 ರೂಪಾಯಿ ಈ ವಾಲೆಟಿಂದನೇ ಡಿಟೆಕ್ಟ್ ಮಾಡಿಕೊಂಡು ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಇನ್ನು ಮಿಕ್ಕಿದ್ದನ್ನು ಬಿಡ್ಬೋದು ತಾನೆ. ಹಾಗಾಗಿ ಸೊ ಇದು ಒಂದು ಸ್ಕ್ಯಾಮ್ ಆಗಿರುವಂಥದ್ದು. ಈ ಒಂದು ಆ್ಯಪು, ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ದಯವಿಟ್ಟು ಯಾರು ಹೋಗೋಕ್ಕೆ ಹೋಗ್ಬೇಡಿ. ಇದು ಒಂದು ನಿಮಗೆ ಮಾಹಿತಿ ಇರಲಿ ಅಂತ ಹೇಳಿದೆ. ಸುಮಾರು ಜನ ಕಮೆಂಟ್ ಹಾಕಿ ಕೇಳಿದರು ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಗೆ ಏನು ಅಂತ ಕೇಳಿದರು. ಹಾಗಾಗಿ ಸೊ ನನಗೆ ಗೊತ್ತಿರೋರಿಂದ ಈ ಒಂದು ಪ್ಲ್ಯಾಟ್ಫಾರ್ಮ್ದು ಡೀಟೇಲ್ಸ್ಗಳು, ಯೂಸರ್ ID, ಪಾಸ್ವರ್ಡ್ನ ಈಸ್ಕೊಂಡು ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಅವ್ರೇನೋ ದುಡ್ಡು ಕಳ್ಕೊಳ್ಳೋ ಥರ ಇದ್ದರೂ ಅವ್ರನ್ನ ಸೇಫ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.